ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಪೆಂಟಗಾನ್ ಜೂನಿಯರ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಇವರು AEW ಕಂಪನಿಯ ಸೂಪರ್ ಸ್ಟಾರು. ಬಟ್ ರೀಸೆಂಟ್ ಆಗಿ ಇವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಎಕ್ಸ್ಪೈರ್ ಆಗಿತ್ತು. ಅಂಡ್ ಆಗ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಪ್ರಾಬಬ್ಲಿ ಇವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಮಂಡೇ ನೈಟ್ ರಾಲಿ ಕೆಲವೊಂದಷ್ಟು ವಿಡಿಯೋ ಪ್ಯಾಕೇಜ್ಗಳು ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆಗ ನಾನು ನಿಮಗೆ ತಿಳಿಸಿದ್ದೆ ಪ್ರಾಬಬ್ಲಿ ಈ ಒಂದು ವಿಡಿಯೋ ಪ್ಯಾಕೇಜ್ ಇವರಿಗೆ ರಿಲೇಟೆಡ್ ಆಗಿರುತ್ತೆ ಅಂತ. ಬಟ್ ಅದಕ್ಕಿಂತ ದೊಡ್ಡ ಹಿಂಟ್ ನ WWE ಅವರು ಇವತ್ತಿನ ಮಂಡೇ ನೈಟ್ ರಾಲಿ ಕೊಟ್ಟರು ಅಂತಾನೆ ಹೇಳ್ಬಹುದು. ಇವತ್ತಿನ ಮಂಡೇ ನೈಟ್ ರಾಲಿ WWE ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ ಪೆಂಟಗಾನ್ ಜೂನಿಯರ್ ಅವರೇ WWE ಗೆ ಬರ್ತಾ ಇರೋದು ಅಂತ. ಯಾಕಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇವತ್ತಿನ ಮಂಡೇ ನೈಟ್ ರಾಲಿ ನಮಗೆ ಈ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇವರು ಪೆಂಟಗಾನ್ ಜೂನಿಯರ್ ಅಂತ. ಸೊ ಗಾಯ್ಸ್, ಆದಷ್ಟು ಬೇಗ ನಮಗೆ ಪೆಂಟಗಾನ್ ಜೂನಿಯರ್ ಅವರ WWE ಡೆಬ್ಯೂ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬುಕರ್ ಟಿ ಅವರ ಇನ್ ರಿಂಗ್ ಆಕ್ಷನ್ ಬಗ್ಗೆ. ಎಸ್ ಗಾಯ್ಸ್, ನಮಗೆ ಆದಷ್ಟು ಬೇಗ ಬುಕರ್ ಟಿ ಅವರ ಇನ್ ರಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇದು WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ ರಿಯಾಲಿಟಿ ಆಫ್ ರೆಸ್ಲಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಮಗೆ ಗೊತ್ತಿರಬಹುದು ಈ ಒಂದು ರೆಸ್ಲಿಂಗ್ ಸ್ಕೂಲ್ ನಮ್ಮ ಬುಕರ್ ಟಿ ಅವ್ರದೇ. ಅಂಡ್ ಅಲ್ಲೇ ನಮ್ಮ ಜಿಲ್ಲಾ ಫಾಟು ಅವರು ಕೂಡ ಈಗ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಇಲ್ಲಿ ನಡೆದಂತಹ ಒಂದು ಸೆಗ್ಮೆಂಟ್ ನ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮಗೆ ಜಿಲ್ಲಾ ಫಾಟು ಹಾಗೆ ಬುಕರ್ ಟಿ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ಜಿಲ್ಲಾ ಫಾಟು ಅವರು ಬುಕರ್ ಟಿ ಅವರಿಗೆ ಚಾಲೆಂಜ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು, ಬಾ ನನ್ನ ಜೊತೆ ಮ್ಯಾಚ್ ಆಡು ಅಂತ. ಅಂಡ್ ಈ ಒಂದು ಚಾಲೆಂಜ್ ನ ನಮ್ಮ ಬುಕರ್ ಟಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಅಂಡ್ 2025ರಲ್ಲಿ ನಮಗೆ ಬುಕರ್ ಟಿ ಹಾಗೆ ಜಿಲ್ಲಾ ಫಾಟು ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಗುರು ಶಿಷ್ಯರ ಮ್ಯಾಚ್ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಬುಕರ್ ಟಿ ಅವರು ಈ ವಯಸ್ಸಲ್ಲೂ ಕೂಡ ಯಾವ ರೀತಿ ಕಂಪೀಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಅವರ ಬಾಡಿ ಮಾತ್ರ ಸಖತ್ತಾಗಿದೆ, ಇನ್ನು ಕೂಡ ಅವರು ಮ್ಯಾಚಸ್ ಗಳನ್ನ ಕೊಡಬಹುದು ಅಂತ ಅವರ ಬಾಡಿನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಸೊ ಗುರು ಶಿಷ್ಯರ ನಡುವೆ ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ ಮಂಡೇ ನೈಟ್ ರೋ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಇವತ್ತಿನ ಮಂಡೇ ನೈಟ್ ರೋ USA ನೆಟ್ವರ್ಕಿನ ಕಡೆಯ ಮಂಡೇ ನೈಟ್ ರೋ ಅಂತಾನೆ ಹೇಳ್ಬಹುದು. ಅಂಡ್ USA ನೆಟ್ವರ್ಕ್ ಅವರು ಕೂಡ WWE ಯೂನಿವರ್ಸ್ಗೆ ಹಾಗೆ WWE ಗೆ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಥ್ಯಾಂಕ್ ಯು WWE Raw ಫಾರ್ ಆಲ್ ಆಫ್ ದ ಇನ್ಕ್ರೆಡಿಬಲ್ ಮೂಮೆಂಟ್ಸ್ ಅಂಡ್ ದ ಮೆಮೊರೀಸ್ ಮೇಡ್ ಆನ್ USA ನೆಟ್ವರ್ಕ್ ಅಂತ ಇವರು ಒಂದು ಟ್ವೀಟ್ ನ ಮಾಡಿ ಒಂದು ಅದ್ಭುತವಾದ ಫೋಟೋನು ಕೂಡ ಇಲ್ಲಿ ಹಾಕಿದ್ದಾರೆ. ಲಿಟ್ರಲಿ ಗೈಸ್, ಯಾವ ಫೋಟೋಸ್ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಇಷ್ಟೊಂದು ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ಅದು ಫೈನಲಿ ಎಂಡ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಥ್ಯಾಂಕ್ಸ್ ನ ತಿಳಿಸೋಣ ನಮ್ಮ USA ನೆಟ್ವರ್ಕ್ ಗೆ. ಅಂಡ್ ಮುಂದಿನ ವಾರದ ಮಂಡೇ ನೈಟ್ ರೋ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಲಿಟ್ರಲಿ ಗೈಸ್, ಮುಂದಿನ ವಾರದ ಮಂಡೇ ನೈಟ್ ರೋ ಬೆಂಕಿ ಮಂಡೇ ನೈಟ್ ರೋ ಆಗಲಿದೆ. ಒಂದ್ ರೀತಿ ಮಿನಿ ರಸ್ಸಲ್ ಮೇನಿಯಾ ಅಂತಾನೆ ಹೇಳ್ಬಹುದು. ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ಮ್ಯಾಚ್ ಕಾರ್ಡ್ ನ WWE ಅವರು ನೆಕ್ಸ್ಟ್ ವೀಕ್ ನ ಮಂಡೇ ನೈಟ್ ರೋಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ. ಇದಾದ್ಮೇಲೆ ನಿಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಹಾಗೆ CM ಪಂಕ್ ಅವರ ನಡುವೆ ಕೂಡ 10 years ಆಫ್ ಮೇಕಿಂಗ್ ಒಂದು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಿಮಗೆ ಲಾಸ್ಟ್ ವಿಮೆನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಲಿವ್ ಮಾರ್ಗನ್ ಹಾಗೆ ನಮ್ಮ ರಿಯಾ ರಿಪ್ಲೆ ಅವರ ನಡುವೆ. ಇದಾದ್ಮೇಲೆ ನಿಮಗೆ ಇವತ್ತು ಕನ್ಫರ್ಮ್ ಆದಂತಹ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇ ಊಸೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ನಮಗೆ ಲೋಗನ್ ಪಾಲ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಜಾನ್ ಸೀನಾ ಅವರ ಫೇರ್ವೆಲ್ ಟೂರ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ವೀಕ್ ನ ಮಂಡೇ ನೈಟ್ ರಾನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹೊಸ ವರ್ಷ, ಹೊಸ ಆರಂಭ, ಹೊಸ ಮಂಡೇ ನೈಟ್ ರಾ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರತಕ್ಕಂತಹ ಒಂದು ಲ್ಯಾಡರ್ ಮ್ಯಾಚ್ ಬಗ್ಗೆ. ಆ ಒಂದು ಮ್ಯಾಚ್ ಅಲ್ಲಿ ಯಾವ ಚಾಂಪಿಯನ್ಶಿಪ್ ಡಿಫೆಂಡ್ ಆಗ್ತಾ ಇದೆ, ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಡಿಫೆಂಡ್ ಆಗ್ತಾ ಇದೆಯೋ ಅಥವಾ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಮಾತ್ರ ಡಿಫೆಂಡ್ ಆಗ್ತಾ ಇದೆಯೋ ಅಂತ ನೀವೇನಾದ್ರೂ ಕೇಳಿದ್ರೆ ಗಾಯ್ಸ್, ಆ ಒಂದು ಮ್ಯಾಚ್ ಅಲ್ಲಿ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಮಾತ್ರ ಡಿಫೆಂಡ್ ಆಗ್ತಾ ಇದೆ. ಬಟ್ WWE ಅವರು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನು ಕೂಡ ಮೇಲ್ಗಡೆ ನ್ಯಾತಾಕಿರ್ತಾರೆ ಅಂತಾನೆ ಹೇಳ್ಬಹುದು. ಸೊ ಯಾರು ಆ ಒಂದು ಲ್ಯಾಡರ್ ನ ಹತ್ತಿಯ 2 ಚಾಂಪಿಯನ್ಶಿಪ್ ನ ಕಿತ್ಕೋತಾರೋ ಅವರು ಹೊಸ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಕೆವಿನ್ ಓಯನ್ಸ್ ಅವರು ವಿಂಗ್ಸ್ ಈಗಲ್ ಚಾಂಪಿಯನ್ ಅಲ್ಲ. ನಮ್ಮ ಕೆವಿನ್ ಓಯನ್ಸ್ ಅವರು ಅವರು ಹೇಳ್ಕೊಂಡು ತಿರುಗ್ತಾ ಇದಾರೆ ಅಷ್ಟೇ. ಇವನ್ ಕೆವಿನ್ ಓಯನ್ಸ್ ಅವರೇ ಅದನ್ನ ಕ್ಲಿಯರ್ ಮಾಡಿದ್ರು, ನನಗೆ ಈ ಒಂದು ಚಾಂಪಿಯನ್ಶಿಪ್ ಬೇಕಾಗಿಲ್ಲ, ಬದಲಿಗೆ ನನಗೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ಬೇಕಾಗಿತ್ತು. ಅಂಡ್ ಆ ಒಂದು ಮ್ಯಾಚ್ ನ ಪಡ್ಕೊಳ್ಳೋದಕ್ಕೆ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಯೂಸ್ ಮಾಡ್ಕೊಂಡೆ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ತಿಳಿಸಿದ್ದಾರೆ. ಸೊ ಕೆವಿನ್ ಓಯನ್ಸ್ ಅವರು ಆ ಒಂದು ಚಾಂಪಿಯನ್
ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಗೆ ವಾಪಸ್ ಕೊಡಬೇಕು. ಬಟ್ ಅದ್ರ ಬದಲಿಗೆ ಡಬ್ಲ್ಯೂ ಅವರು ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ ಒಂದು ಮ್ಯಾಚ್ ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಅಂಡ್ ಆಫ್ ಕೋರ್ಸ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಮೇಲ್ಗಡೆ ಎತ್ಬಿಟ್ಟು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಹಾಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ. ಅಂಡ್ ಅದಾದ್ಮೇಲೆ ಮತ್ತೊಮ್ಮೆ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ ಸೇಫ್ಲಿ ಲಾಕರ್ ಒಳಗಡೆ ಇಟ್ಬಿಟ್ಟು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ತಗೊಂಡ್ ಬರ್ತಾರೆ. ಸೊ ಡಿಫೆಂಡ್ ಆಗ್ತಾ ಇರೋದು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಮಾತ್ರ. ಅಂಡ್ ಆ ಒಂದು ಮ್ಯಾಚ್ ನ ಪಡ್ಕೊಳ್ಳೋದಕ್ಕೆ ನಮ್ಮ ಕೆವಿನ್ ಓವೆನ್ಸ್ ಅವರು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ ತಗೊಂಡು ಹೋಗಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಸೂನ್ ಟು ಬಿ 17 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ನಮಗೆ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾ ಇಂದ ಪ್ರಾರಂಭ ಆಗ್ತಾ ಇದೆ. ಅಂಡ್ ಪ್ರಾಬಬ್ಲಿ ಅಲ್ಲಿ ನಮಗೆ ಜಾನ್ ಸಿನಾ ಅವರ ಐಕಾನಿಕ್ ಬಸ್ ಏರ್ ಕಟಿಂಗ್ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು ಇತ್ತೀಚೆಗೆ ನಮ್ಮ ಜಾನ್ ಸಿನಾ ಅವರು ಮೂವಿಗೆ ಶೆಡ್ಯೂಲ್ ನ ಕೊಟ್ಟಿರೋದ್ರಿಂದ ಅವರ ಹೇರ್ ಸ್ಟೈಲು ಸಿಕ್ಕಾಪಟ್ಟೆ ಚೇಂಜ್ ಆಗಿತ್ತು. ಲಾಂಗ್ ಹೇರ್ಸ್ ನ ನಮ್ಮ ಜಾನ್ ಸಿನಾ ಅವರು ಬಿಟ್ಕೊಂಡು ಬರ್ತಾ ಇದ್ರು. ಬಟ್ ಪ್ರಾಬಬ್ಲಿ ಜನವರಿ 6ನೇ ತಾರೀಕು ನಮ್ಮ ಜಾನ್ ಸಿನಾ ಅವರ ಬಸ್ ಏರ್ ಕಟ್ ಅಂದ್ರೆ ಶಾರ್ಟ್ ಏರ್ ಕಟ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ಇದು ನಮ್ಮ ಜಾನ್ ಸಿನಾ ಅವರ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಒಬ್ಬ ಹುಡುಗ ಇರ್ತಾನೆ, ಆ ಹುಡುಗ ಬಸ್ ಕಟ್ ನ ಮಾಡ್ತಿರ್ತಾನೆ. ಅಂಡ್ ಆ ಹುಡುಗನ ಜೊತೆ ನಮ್ಮ ಜಾನ್ ಸಿನಾ ಅವರು ಮಾತಾಡ್ತಾ ಇರ್ತಾರೆ. ನಾನು 2 ಗಂಟೆ ಕಂಟಿನ್ಯೂಸ್ ಆಗಿ ನಿನ್ನನ್ನ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂಡ್ ನಾನು ಇವಾಗ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ಸೊ ನಮ್ಮ ಜಾನ್ ಸಿನಾ ಅವರು ಇಲ್ಲಿ ತನ್ನ ಕಟಿಂಗ್ ನ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಜನವರಿ 6ನೇ ತಾರೀಕು ನಮ್ಮ ಜಾನ್ ಸಿನಾ ಅವರು ಓಲ್ಡ್ ಲುಕ್ ಅಲ್ಲಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೋ ಇಲ್ವೋ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪೀಪಲ್ ಚಾಂಪಿಯನ್ ದ ಫೈನಲ್ ಬಾಸ್ ದ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರು ಕೂಡ ಆದಷ್ಟು ಬೇಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಡಬ್ಲ್ಯೂ ಅವರು ಕೂಡ ರೀಸೆಂಟ್ ಆಗಿ ನಮ್ಮ ರಾಕ್ ಅವರ ರಿಟರ್ನ್ ನ ಟೀಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ನಮ್ಮ ರಾಕ್ ಅವ್ರಿಗೋಸ್ಕರನೇ ಒಂದು ಹೊಸ ಮರ್ಚೆಂಡೈಸ್ ನ ರಿಲೀಸ್ ಮಾಡಿದ್ದಾರೆ ಕ್ರಿಸ್ಮಸ್ ಸೀಸನ್ ಗೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಹಿಂದಗಡೆ ಜಿಂಗಲ್ ಬೆಲ್ ರಾಕ್ ಅಂತ ಇದೆ ಅಂಡ್ ಫ್ರಂಟ್ ಅಲ್ಲಿ ನಮ್ಮ ರಾಕ್ ಅವರು ಸ್ಯಾಂತಾ ಕ್ಲಾಸ್ ನ ಗೆಟಪ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಹೊಸ ಮರ್ಚೆಂಡೈಸ್ ರಿಲೀಸ್ ಆಗಿದೆ, ಅದು ಕೂಡ ಜನವರಿ 6ನೇ ತಾರೀಕಿಂತ ಮುಂಚೆನೆ. ಸೊ ರಾಕ್ ಅವರ ಟೀಸು ಇದಾಗಿರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ರಾಯಲ್ ರಂಬಲ್ ನ ಇನ್ನ ಒಂದು ಟೀಸ್ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ಬಾರಿಯ ರಾಯಲ್ ರಂಬಲ್ ನ ಪೋಸ್ಟರ್ ಯಾವ ರೀತಿ ಇದೆ ಅಂತ. 3-2-1 ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಫಾಸ್ಟ್ ಅಂಡ್ ಫ್ಯೂರಿಯಸ್ 8 ನ ಪೋಸ್ಟರ್ ರೀತಿನೇ ಇದೆ. ಅಂಡ್ ಅಲ್ಲೂ ಕೂಡ ನಮಗೆ ರಾಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ರು. ಡಬ್ಲ್ಯೂ ಅವರು ಈ ರೀತಿ ಟೀಸ್ ಮಾಡಿದ್ದಾರೆ ಅಂತ. ಅಂಡ್ ಇನ್ನ ಕೆಲವೊಂದಷ್ಟು ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ರಾಕ್ ಅವರು ಬ್ಯಾಡ್ ಬ್ಲಡ್ ಅಲ್ಲಿ ಬಂದ್ಬಿಟ್ಟು 3-2-1 ಓವರ್ ಅಂತ ಹೇಳಿದಾರಲ್ಲ, ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಡಬ್ಲ್ಯೂ ಅವರು ರಾಯಲ್ ರಂಬಲ್ ಗೆ ಪೋಸ್ಟರ್ ನ ರೆಡಿ ಮಾಡಿದ್ದಾರೆ. ಸೊ ರಾಕ್ ಅವರ ರಿಟರ್ನ್ ಅಂತೂ ಕನ್ಫರ್ಮ್ ಅಂತ ಮಾತಾಡ್ಕೋತಾ ಇದ್ದಾರೆ. ನಾನಂತೂ ಕನ್ಫರ್ಮ್ ಆಗಿ ತಿಳಿಸ್ತೀನಿ ಗಾಯ್ಸ್, ಮುಂದಿನ ವರ್ಷ ಇನ್ನೇನು ಒಂದು 3 ತಿಂಗಳು ಒಳಗಡೆ ನಮ್ಮ ರಾಕ್ ಅವರ ರಿಟರ್ನ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮರ್ಚೆಂಡೈಸ್ ನೇ ತಂದಿದ್ದಾರೆ ಅಂದ್ರೆ ಅವರು ಆದಷ್ಟು ಬೇಗ ರಿಟರ್ನ್ ಆಗೇ ಆಗ್ತಾರೆ. ನೋಡೋಣ ಗಾಯ್ಸ್ ಅವರ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಅವರು ಯಾವಾಗ ಬರ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.